ಕೆ ಇ ವತಿಯಿಂದ ಇವತ್ತು 6/6/2026 ಇವತ್ತು ನಿಮ್ಮ ರಿಸಲ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. KCET ರಿಸಲ್ಟು ಮತ್ತು ರ್ಯಾಂಕ್ ನಂಬರ್ಗಳನ್ನು ಕೂಡ ನಿಮಗೆ ಕೊಡಲಾಗಿದೆ. ವಿದ್ಯಾರ್ಥಿಗಳು ತುಂಬ ಖುಷಿಯಲ್ಲಿದ್ದೀರಿ, ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದೀರಿ. ಮುಂದಿನ ಆಪ್ಷನ್ ಏನಪ್ಪ ಅಂತಂದರೆ ನಿಮಗೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಆಪ್ಷನ್ಗಳನ್ನು ಕೊಡಬೇಕಾಗಿದೆ. ಬಾಕಿ ಇದೆ ಕಾಲೇಜುಗಳು ಆಯ್ಕೆ ಮಾಡ್ಕೊಳ್ಳೋದು. ಕಾಲೇಜ್ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡುವಂಥ ಪದ್ಧತಿ. ಆಪ್ಷನ್ ಎಂಟ್ರಿ ಅಂದರೆ ಏನು? ಕಾಲೇಜುಗಳನ್ನು ಸೇರಿಸುವಂಥದ್ದು, ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಕಾಲೇಜುಗಳನ್ನು ಚಾಯ್ಸ್ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಗೆ ಆಪ್ಷನ್ ಎಂಟ್ರಿ ಅಂತ ಕರಿತೀವಿ. ಈ ಒಂದು ಆಪ್ಷನ್ ಎಂಟ್ರಿಗಳನ್ನು ಸೇರಿಸೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಸ್ವಲ್ಪ ಕಿವಿ ಮಾತನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ಬೇಜಾರು ಮಾಡ್ಕೊಡ್ದೇನೆ ಕಂಪ್ಲೀಟಾಗಿ ವಿಡಿಯೋನ ಕೇಳ್ರಿ. ಪೇರೆಂಟ್ಸ್ಗಳಿಗೆ ಶೇರ್ ಮಾಡಿರಿ. ಯಾರು ಪಾಲಕರಿದ್ದೀರಿ ಮತ್ತು ಗಾರ್ಡಿಯನ್ಗಳಿದ್ದೀರಿ ಮತ್ತು ವಿದ್ಯಾರ್ಥಿಗಳು ಸಿಸ್ಟರ್ ಬ್ರದರ್ಗಳಿದ್ದೀರಿ, ಅವರುಗಳು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾಕಂದರೆ ನನ್ನ ಮಾತುಗಳು ಮೆಚ್ಯೂರ್ಡ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಥ ಆಗುತ್ತೆ. ಯಾರು ಸಂಕಷ್ಟದಲ್ಲಿದ್ದಾರೆ, ದುಡ್ಡಿನ ಪ್ರಾಬ್ಲಮಲ್ಲಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನನ್ನ ಧ್ವನಿ ಅರ್ಥವಾಗುತ್ತೆ ನಿಮಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ, ಇವತ್ತು 6/6/2026 ಇವತ್ತು ನಿಮ್ಮ KCETಯ ಫಲಿತಾಂಶ ಪ್ರಕಟವಾಯಿತು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ರಿಸಲ್ಟ್ಗಳನ್ನು ಕೂಡ ಎಲ್ಲ ಡೀಟೇಲ್ಸಾಗಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನೀವು ತೊಗೊಂಡಿದ್ದೀರಿ, ಖುಷಿಯಿಂದ ಕೂಡ ಇದ್ದೀರಿ. ಆಮೇಲೆ ನನಗೆ ಕಾಮೆಂಟ್ ಕೂಡ ಹಾಕ್ತಾ ಇದ್ದೀರಿ, ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂತೇಳಿ. ಸುಮಾರು ನಿಮ್ಮ ಡೌಟ್ಗಳನ್ನು ನಾನು ವಿಡಿಯೋ ಮುಖಾಂತರ ಮಾಹಿತಿ ಕೊಟ್ಟಿದ್ದೇನೆ. ಒಂದು ಸಲ ನೀವು ಅಡ್ಮಿಷನ್ ತೊಗೊಳಕ್ಕಿಂತ ಮೊದಲು, ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಒಂದು ಸಲ ನಮ್ಮ ಹಳೆ ವಿಡಿಯೋಗಳನ್ನು ಸ್ವಲ್ಪ ನೋಡಿ. ಹಳೆ ವಿಡಿಯೋ ನೋಡಿರಲ್ಲ, ಇವತ್ತು ಹಾಕಿರುವಂಥ ವಿಡಿಯೋಗಳನ್ನು 2-3 ವಿಡಿಯೋಗಳನ್ನು ಸ್ವಲ್ಪ ಚೆಕ್ ಮಾಡಿರಿ. ನಿಮಗೆ ಏನಾದರೂ ನಷ್ಟವಾಗುವುದನ್ನು ತಡಿಬೋದು. ಇವಾಗಲೇ ಈ ವಿಡಿಯೋದಲ್ಲಿ ನಾನು ಏನು ನಿಮಗೆ ಲಾಸ್ ಆಗುತ್ತೆ 2026ರಲ್ಲಿ, ನೀವು ಸ್ವಲ್ಪ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂತಹ ನೆಮ್ಮದಿ ಹಾಳಾಗೋಗುತ್ತೆ, ನಿಮ್ಮ ನೆಮ್ಮದಿ ಹಾಳಾಗೋಗುತ್ತೆ, ಜೊತೆಗೆ ದುಡ್ಡು ಕೂಡ ಹಾಳಾಗುತ್ತೆ. ಯಾಕೆ, ಹೇಗೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ನಮ್ಮ ಚಿಕ್ಕದಂಥ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡ್ರಿ. ನಿಮ್ಮ ಏನು ಒಂದು ಆಶೀರ್ವಾದ, ನಿಮ್ಮ ಬಲ ಏನಿದೆ ಅದೇ ನನಗೆ ಶಕ್ತಿ ಇದ್ದಂಗೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕನ್ನು ಕೂಡ ಮಾಡೋದನ್ನು ಮರಿಬೇಡಿ. ನೋಡಿ, ಪ್ರತಿ ವರ್ಷದಂತೆ ನಾನು ನೋಡ್ತಾ ಇದ್ದೀನಿ, 6-7 ವರ್ಷ ಆಯಿತು ನಾನು ಈ KEದಿಂದ BSc ನರ್ಸಿಂಗು, BPT ಅದೆಲ್ಲ ಸೈನ್ಸ್ ಕೋರ್ಸ್ಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತೀನಿ. ಜೊತೆಗೆ ಅವರ ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡ್ತಾ ಬಂದಿದ್ದೀನಿ. ಏನಾಗುತ್ತೆ ಅಂದರೆ ನೀವು ಈ ಫಸ್ಟ್ ಟೈಮ್ ಇದ್ದೀರಾ, ಇದರಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ ಇಲ್ಲಿ ಏನು ನಾನು ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ. ನಾವು ಇಲ್ಲಿ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೋಬೋದು, ನಮಗೂ ಕೂಡ ಏನು ಗೊತ್ತಾಗೋದಿಲ್ಲ. ಸುಮ್ಮನೆ ನಮ್ಗೇನೋ ಖುಷಿಯಲ್ಲಿರ್ತೀವಿ. ಆ ಖುಷಿಯಲ್ಲಿರಬೇಕಾದ್ರೆ ನಾವು ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಡ್ತೀವಿ. ಆಯ್ಕೆ ಮಾಡ್ಕೊಂಡ ಮೇಲೆ ಇರುತ್ತೆ ನೋಡಿ ರಿಯಲ್ ಆದಂತಹ ಇಶ್ಯೂ. ಒಂದು ಎಕ್ಸಾಂಪಲ್ ಹಿಂದಿನ ವರ್ಷ 2-3 ವರ್ಷದ ಹೇಳ್ಬಿಡ್ತೀನಿ. ನೀವೇನು ಮಾಡ್ತೀರಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಸುಮ್ಮನೆ ನಿಮ್ಮ ಊರಲ್ಲಿರುವಂಥ ಧಾರವಾಡ ಜಿಲ್ಲೆ, ಹುಬ್ಬಳ್ಳಿ, ಬೆಳಗಾವಿ, ಗದಗ, ಹಾವೇರಿ ಅಂತ ಹೇಳಿ ಸುಮ್ಮನೆ ಎಲ್ಲನೂ ಕಾಲೇಜುಗಳನ್ನು ಟಿಕ್ ಮಾಡ್ಕೊಂಡ್ಬಿಡ್ತೀರಿ. ಯಾಕಂದರೆ ನಿಮ್ಮ ರ್ಯಾಂಕ್ ತುಂಬ ದೂರ ಇರುತ್ತೆ. ನಿಮಗೆ ಸೀಟ್ ಸಿಗಬೇಕು ಅನ್ನೋ ಸಂಕಟಕ್ಕೆ ಏನು ಮಾಡ್ತೀರ ಅಂತಂದರೆ ಭಾಳಷ್ಟು ಕಾಲೇಜುಗಳನ್ನು ಸೇರಿಸಿಬಿಡ್ತೀರಾ. ಎಲ್ಲ ಕಾಲೇಜುಗಳನ್ನು ಸೇರಿಸಿಬಿಡ್ತೀರಾ. ಅದರಲ್ಲಿ ಒಂದು ಕಾಲೇಜನ್ನು ಕೊಡ್ತಾರೆ ಅವರು. ಕೊಟ್ಟ ಮೇಲೆ ನಿಮ್ಗೆ ಗೊತ್ತಾಗೋದಿಲ್ಲ. ನೀವೇನು ಮಾಡಿಬಿಡ್ತೀರಪ್ಪ ಅಂದರೆ ಖುಷಿ ಒಳಗಡೆ ಕನ್ಫರ್ಮೇಷನ್ ಲೆಟರ್ ತೊಗೊಂಡ್ಬಿಡ್ತೀರಾ. ತೊಗೊಂಡಾಗ ಅಡ್ಮಿಷನ್ ಹೋಗ್ತೀರಾ. ಅವ್ರು ಹೇಳ್ತಾರೆ 10,000 ರೂಪಾಯಿ ಫೀಸಲ್ಲಿ ನಾನು ಲೆಟರ್ ತೊಗೊಂಬಂದಿದ್ದೀನಿ, ಅಡ್ಮಿಷನ್ ಮಾಡ್ಕೊಳ್ಳಿ ಅಂದರೆ ಅವ್ರು ಹೇಳ್ತಾರೆ 50,000 ರೂಪಾಯಿ ಕೊಡಬೇಕು, 60,000 ರೂಪಾಯಿ ಕೊಡ್ಬೇಕಂದಾಗ ಅವಾಗ ನಿಮಗೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಆಮೇಲೆ ಬಿಲ್ಡಿಂಗ್ ನೋಡಿದ್ರೆ ಚೆನ್ನಾಗಿರೋದಿಲ್ಲ, ಲೆಕ್ಚರ್ ಇರೋಂಗಿಲ್ಲ. ಅಲ್ಲಿರುವಂಥ ಸ್ಟೂಡೆಂಟ್ಗಳು ಹೇಳಿಬಿಡ್ತಾರೆ, ಇಲ್ಲಾಕೆ ಬಂದಿಯಪ್ಪ ನೀನು, ವಾಪಸ್ ಹೋಗ್ಬಿಡು ಅಂತೇಳಿ. ಆದರೆ ವಾಪಸ್ ಬಂದಾಗ KEದವ್ರು ನಿಮಗೆ 2ನೇ ರೌಂಡಿಗೆ ಅಲೌ ಮಾಡಿ ಕೊಡೋಂಗಿಲ್ಲ. ಯಾಕಂದರೆ ನೀವು ಆರ್ಡರ್ ಕಾಪಿ ತೊಗೊಂಡ್ಬಿಟ್ಟಿರ್ತೀರಾ. ನೆಕ್ಸ್ಟ್ ರೌಂಡಿಗೆ ಕಳಿಸೋದಿಲ್ಲ, ನಿಮಗೆ ತೊಗೊಳ್ಳೋದಿಲ್ಲ. ಅವರು ಅಡ್ಮಿಷನ್ ಆಗಲೇಬೇಕು, ಕಂಡೀಷನ್ ಇದೆ KE ವತಿಯಿಂದ. ಒಂದ್ಸಲ ನೀವು ಆರ್ಡರ್ ಕಾಪಿ ತೊಗೊಂಡ್ಬಿಟ್ರೆ ಮತ್ತೆ ನಿಮಗೆ ಕೌನ್ಸಿಲಿಂಗ್ ಅಟೆಂಡ್ ಆಗಕ್ಕೆ ಸಾಧ್ಯವಿಲ್ಲ. ಫೈನ್ ತುಂಬಬೇಕು, ದಂಡ ತುಂಬಬೇಕು, ಬೆಂಗಳೂರು ಹೋಗಬೇಕು. ಇದೆಲ್ಲ ಕಾರಣ ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗೋದಿಲ್ಲ. 1 ವರ್ಷದ ಜೀವನ ಹಾಳು. ಒಂದು ಅಡ್ಮಿಷನ್ ಆಗಬೇಕು, ಇಲ್ಲಪ್ಪ ಅಂದರೆ ಬಿಟ್ಬಿಡೋದು. ನಾ ಪ್ರತಿ ವರ್ಷ ಕೂಡ ನೋಡ್ತಾ ಇದ್ದೀನಿ. ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೊಂಡಿರ್ತಾರೆ, ಕಾಮೆಂಟ್ ಹಾಕ್ತಾರೆ, ಸರ್ ನಮಗೆ ಕಾಲೇಜ್ ಇಷ್ಟ ಆಗ್ತಾ ಇಲ್ಲ, ತುಂಬ ಹರಾಸ್ಮೆಂಟ್ ಇದೆ, ಕಿರಿಕಿರಿ ಇದೆ, ಸೀಟ್ ನಾವು ತೊಗೊಂಡ್ಬಿಟ್ಟಿದ್ದೀವಿ, ಈಗ ನಮ್ಮ ಡಾಕ್ಯುಮೆಂಟ್ ಎಲ್ಲ ಒರಿಜಿನಲ್ ಕೊಟ್ಟಿದ್ದೀವಿ, ಸೀಟ್ ಕ್ಯಾನ್ಸಲ್ ಮಾಡಿ ಅಂದರೆ 3 ವರ್ಷದ ಫೀಸು 4 ವರ್ಷದ ಫೀಸ್ ಪೇ ಮಾಡಂತ ಹೇಳ್ತಾ ಇದ್ದಾರೆ, ಇಲ್ಲಿ ಲೆಕ್ಚರ್ಗಳು ಇಲ್ಲ, ಪ್ರಾಕ್ಟಿಕಲ್ ಇಲ್ಲ, ಹಾಸ್ಪಿಟಲ್ ಇಲ್ಲ, ಪ್ಲೀಸ್ ಹೆಲ್ಪ್ ಮಾಡಿರಿ ಅಂತೇಳಿ ನಾವು ಕಾಮೆಂಟ್ಸ್ ಬಾಕ್ಸಲ್ಲಿ ಹೋಗಿ ನೋಟಿಸ್ ಸಿಗ್ತಾವೆ ನಿಮಗೆ. ಅವಾಗ ಏನು ಮಾಡೋಕ್ಕಾಗೋದಿಲ್ಲ. ಆಲ್ರೆಡಿ ಅಡ್ಮಿಷನ್ ಆಗಿಬಿಟ್ಟಿರ್ತೀರಿ, 4 ವರ್ಷದ ಫೀಸ್ ಪೇ ಮಾಡಿ ಡಾಕ್ಯುಮೆಂಟ್ ತೊಗೊಂಡು ಹೋಗು ಅಂತ ಹೇಳ್ತಾರೆ.
ಅವಾಗ ಏನು ಮಾಡ್ತೀರಿ? ಈ ಖುಷಿಯಲ್ಲಿದ್ದೀರಿ ನೀವು, ಆಪ್ಷನ್ ಎಂಟ್ರಿ ಮಾಡಿದ್ರೆ ಜೋರ್ನಾಗಿದ್ದೀರಿ. ಯಾರು ಹೇಳೋದಿಲ್ಲ ಈ ಮಾತನ್ನು, ನಾನು ಹೇಳ್ತಾ ಇದ್ದೀನಿ ಕೇಳ್ರಿ. ಏನು ಮಾಡ್ಬೇಕು ಸರ್ ಹಾಗಾದರೆ? ಸೊ ಇನ್ನೂ 1 ವಾರ ಟೈಮ್ ಇದೆ. ಆಪ್ಷನ್ ಎಂಟ್ರಿ ಬಿಡಲಿಕ್ಕೆ ಇನ್ನೂ 1 ವಾರ ಟೈಮ್ ಇದೆ. ಸೋಮವಾರದಿಂದ ನೀವು ಒಂದು 3 ದಿನ ಹುಬ್ಬಳ್ಳಿ, ನಿಮ್ಗೆ ನಾ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗದಗ, ಹಾವೇರಿ, ಬಾಗಲಕೋಟೆ ಇವೆಲ್ಲ ಸಮೀಪ ಇದಾವೆ. ಈ ಎಲ್ಲ ಕಾಲೇಜುಗಳಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರಬೇಕು. ಕಾಲೇಜ್ ಹೆಂಗಿದೆ, ಲೆಕ್ಚರ್ಸ್ ಅದಾರಿಲ್ಲೋ, ಹಾಸ್ಪಿಟ್ಲ್ ಇದೆಯಲ್ಲೋ, ಫೀಸ್ ಎಷ್ಟಿದೆ, ಅಲ್ಲಿ ಗೌರ್ಮೆಂಟಿಂದ ಬಂದರೆ ಫೀಸ್ ಎಷ್ಟು ಅಂತಾರೆ, ಎಕ್ಸಾಮ್ ಫೀಸ್ ಎಷ್ಟಿದೆ, ಅಲ್ಲಿರುವಂಥ ಯಾವುದಾದ್ರೂ ಒಂದು ವಿದ್ಯಾರ್ಥಿಗೆ ನೀವು ಕೇಳಬೇಕಾಗತ್ತ ಪರ್ಸನಲ್ಲಿ. ಕಾಲೇಜ್ ಹೆಂಗಿದೆ ತಮ್ಮ ಅಂತ ಕೇಳಿ, ಅಣ್ಣ ಹೆಂಗೆ ಕಾಲೇಜ್ ಇದೆ ಅಂತ ಕೇಳ್ರಿ. ಅವ್ರು ರಿಯಲ್ ಆಗಿ ಹೇಳ್ತಾರೆ ನಿಮಗೆ ಹೇಗೆ ಕಾಲೇಜ್ ಅಂತೇಳಿ. ಇದನ್ನೆಲ್ಲ ನೋಟ್ ಮಾಡಿಕೊಂಡು ಆಮೇಲೆ ಬಂದು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋರಿ, ಆಪ್ಷನ್ ಎಂಟ್ರಿ ಮಾಡ್ರಿ, ಸೆಲೆಕ್ಷನ್ ಮಾಡ್ಕೋರಿ. ಯಾಕಂತಂದರೆ ಇದನ್ನು ಮಾಡಲಿಲ್ಲಪ್ಪ ಅಂತಂದರೆ ನೀವು ಒಂದು ಕಾಲೇಜ್ ಸಿಗೋದು ಬೇಕು, ಅಲ್ಲಿ ಅಡ್ಮಿಷನ್ ಆದಮೇಲೆ ಆ ಕಷ್ಟ ಅನುಭವಿಸೋಕ್ಕಾಗೋದಿಲ್ಲ. ದುಡ್ಡು ಕೊಟ್ಟರೆ ನಿಮ್ಗೆ ಡಾಕ್ಯುಮೆಂಟ್ ಕೊಡೋದಿಲ್ಲ, ದುಡ್ಡು ಕೊಟ್ಟರೆ ನೆಮ್ಮದಿ ಸಿಗೋದಿಲ್ಲ ನಿಮಗೆ. ಹಾಸ್ಟೆಲ್ ಸಿಗುತ್ತಿರಮಲ್ಲ, PG ಕಾಸ್ಟ್ಲಿ ಆಗುತ್ತಾ, ನಿಮಗೆ ಗೊತ್ತಾಗೋದಿಲ್ಲ, ತಂದೆ ತಾಯಿಗೆ ಕಷ್ಟ ಗೊತ್ತಾಗುತ್ತಾ. ಅದನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ವಿದ್ಯಾರ್ಥಿಗಳು, ಪಾಲಕರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆಂದರೆ, ನೀವು ಸ್ವಲ್ಪ ಒಂದು 500 ರೂಪಾಯಿ ಹೋದ್ರೆ ಹೋಗಲಿ, ಅದಕ್ಕೆ ಟ್ರಾವೆಲಿಗೆ ಅಡ್ಡಾಡ್ಲಿಕ್ಕೆ, ಅಥವಾ ಹೆಣ್ಮಕ್ಳನ್ನ ಜಾಯಿನ್ ಮಾಡಿರಿ, ಮಮ್ಮಿಗಳನ್ನ ಸಿಸ್ಟರ್ನ ಕರ್ಕೊಂಡು ಅಡ್ಡಾಡ್ರಿ, ನೋಡ್ಕೋರಿ. ಒಂದು 2-3 ದಿನ ತ್ರಾಸಾದ್ರಾಗಲಿ ಕಾಲೇಜ್ ಚೆನ್ನಾಗಿರುವಂಥ ಕಾಲೇಜ್ಗಳನ್ನ ಬರ್ಕೋರಿ, ಅದನ್ನು ಆಪ್ಷನ್ ಎಂಟ್ರಿ ಮಾಡಿರಿ. ಸುಮ್ಮನೆ ಮಾಡಿದರೆ ನೆನಪಿಟ್ಕೊಳ್ಳಿ, ಬರೆದಿಟ್ಕೊಳ್ರಿ, ಕಷ್ಟ ಅನುಭವಿಸ್ತೀರ ನೀವೆಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಪ್ರತಿ ವರ್ಷ ಕೂಡ ಈ ಪ್ರಾಬ್ಲಮ್ ಆಗ್ತಾ ಇದೆ. ಯಾವ ಕಾಲೇಜು ಕೂಡ ಆಲ್ಮೋಸ್ಟ್ ನಿಮ್ಮ ದುಡ್ಡು ವಸೂಲಿ ಮಾಡ್ಲಿಕ್ಕೆ ನಿಂತಿದ್ದಾರೆ. ಅವಾಗ ನಿಮ್ಗೆ ಏನು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನೀವು ಅಡ್ಮಿಷನ್ ಆಗಿಬಿಟ್ಟಿರ್ತೀರಿ. ತಂದೆ ತಾಯಿಗೆ ಗೋಳಾಟ, ಕಷ್ಟ, ಇಲ್ಲಾಂದ್ರೆ ನಿಮ್ಮ ಕಷ್ಟ, ನೀವು ಜೀವನ ಹಾಳಾಗೋಗ್ಬಿಡುತ್ತಾ. ಅವಾಗ ಯಾವನು ಕೇಳೋಲ್ರಿ, ಯಾರು ಕೇಳೋದಿಲ್ಲ. ಇವಾಗ ಫ್ರೀ ಇದೆ, ಕಾಲೇಜ್ ಆಯ್ಕೆ ಮಾಡ್ಕೊಂತ ಮೊದಲು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಆಪ್ಷನ್ ಎಂಟ್ರಿ ಅಂತೇಳಿ ಬಾಯ್ ಬಿಡಕ್ಕೆ ಹೋಗಬೇಡ್ರಿ. ಆಪ್ಷನ್ ಎಂಟ್ರಿ ಇರ್ತದೆ, ಅದು ಬರ್ತದೆ, ನಿಮಗೇನು ದೊಡ್ಡದಲ್ಲ. ಸಿಗಬೇಕಾದ್ರೆ ಒಂದು ಸಿಕ್ಕ ಮೇಲೆ ಒಂದು ಟೆನ್ಷನ್ ಚಾಲು ಆಗುತ್ತೆ. ಸಿಗೋದೇನು ದೊಡ್ಡದಲ್ಲ, ಪ್ರತಿಯೊಬ್ಬರು ಸಿಗುತ್ತೆ ಸೀಟ್. 2 ಲಕ್ಷ ರ್ಯಾಂಕ್ ಇರೋ ತನಕ ಸೀಟ್ ಸಿಗ್ತತಿ, ಆದ್ರೆ ಒಳ್ಳೆ ಕಾಲೇಜ್ ಸಿಗೋದಿಲ್ಲ, ನೆನಪಿಟ್ಕೋರಿ. ಪ್ರತಿಯೊಬ್ಬರು ವಿದ್ಯಾರ್ಥಿನ ಗ್ಯಾರಂಟಿ ಕೊಡ್ತೀನಿ, ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಸೀಟ್ ಸಿಗುತ್ತೆ. BPT ಇರ್ಬೋದು, HS ಇರ್ಬೋದು, BSc ಸಿಗೋದು, ಪ್ರತಿಯೊಂದು ವಿದ್ಯಾರ್ಥಿಗೆ ಸೀಟ್ ಸಿಗುತ್ತೆ. ಆದರೆ ಒಳ್ಳೆ ಕಾಲೇಜ್ ಸಿಗೋದು ಕಷ್ಟ ಇದೆ. ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ, ಮೊದಲೇ ಆಯ್ಕೆ ಮಾಡಿಟ್ಕೋರಿ, ಮೊದಲು ಲಿಸ್ಟ್ ಮಾಡಿಟ್ಕೋರಿ. ನಾ ಯಾವ ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡಬೇಕು, ಈ ಕಾಲೇಜ್ ಚೆನ್ನಾಗಿಲ್ಲ ಅದಕ್ಕೆ ಇದನ್ನು ಬಿಟ್ಟುಬಿಡೋಣ, ಈ ಕಾಲೇಜ್ ಆಯ್ಕೆ ಮಾಡ್ಕೊಳ್ಳೋಣ ಅನ್ನೋದನ್ನ ನೀವು ಅಡ್ಡಾಡ್ತಗೋರಿ. ನನಗೆ ಕೇಳಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ನಾನು ಅಡ್ಡಾಡಕ್ಕೆ ಆಗೋದಿಲ್ಲ ರೀ, ನಾ ಎಲ್ಲ ಅಡ್ಡಾಡಕ್ಕೂ ಹೋಗೋದಿಲ್ಲ. ಆಮೇಲೆ ಯಾವ ಪ್ರೈವೇಟ್ ಕಾಲೇಜ್ನವರು ಇನ್ನೂರಿಗೆ ಕೂಡ ನನಗೆ ಕರೆದ ನನ್ನ ಕಾಲೇಜ್ ತೋರಿಸ್ಪಾರಪ್ಪ ಅಂತ ಇನ್ನೂರಿಗೆ ಅಂದಿಲ್ಲ. ಯಾಕಂತಂದ್ರೆ ಅಲ್ಲಿ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ಆ ಕಾಲೇಜುಗಳು ಡಗ್ಗಾ ಕಾಲೇಜ್ ಅದಾವು. ನನಗೆ ಕರೆದಿಲ್ಲ ಅಂದ್ರೆ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ 3rd ಕ್ಲಾಸ್ ಕಾಲೇಜ್ ಅದಾವು, ಅಲ್ಲಿ ಫೆಸಿಲಿಟಿ ಇಲ್ಲ, ಅದಕ್ಕೆ ಕರಿತಾ ಇಲ್ಲ, ನನಗೆ ಹೆದರ್ತಾವ್ರೆಲ್ಲ. ಯಾಕಂದರೆ ನಾನು ಕಡ ಮಾಡಿದ್ದೀನಿ, ಓಪನ್ ಆಗಿದ್ದೀನಿ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋಗಳನ್ನು ಮಾಡ್ತಿರೋದ್ರಿಂದ ಅವ್ರಿಗೂ ಕೂಡ ಗೊತ್ತಿದೆ, ಈ ಅಪ್ಪ ನಮ್ಮ ಸುಮ್ಮನೆ ಬಿಡೋಂಗಿಲ್ಲ, ನಾನು ಕರೆಯಕ್ಕೆ ಹೋಗ್ಬಾರ್ದು ಅಂತೇಳಿ. ಹೀಗಾಗಿ ನನಗೆ ಪ್ರೈವೇಟ್ ಕಾಲೇಜ್ ಬಗ್ಗೆ ಗೊತ್ತಿಲ್ಲ. ನೀವು ಅರ್ಥ ಮಾಡ್ಕೊಂಡು ಅಡ್ಮಿಷನ್ಗಳನ್ನು ತೊಗೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ರಿ. ನಮಸ್ಕಾರ.